ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಿಮ್ಗೆ ಯಾಕೆ ಬೇಕದು? ಸೊ ನಾವು ಲಾಸ್ಟ್ 3 ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ. ಸೊ ಏನಂದರೆ ನಾನು ನಾರ್ಮಲಿ ನಾನು ಇನ್ವೆಸ್ಟಿಂಗ್ ಮಾಡ್ತಿದ್ದೆ, ಹೂಡಿಕೆ ಮಾಡ್ತಿದ್ದೆ. ನಾನು ಮಾಡ್ತಿರೋದನ್ನ ನೋಡಿ ತುಂಬ ಜನ ಕೇಳಿದರು, ಹೇಗೆ ಮಾಡೋದು ಹೇಳ್ಕೊಡು, ಹಾಗೆ ಮಾಡೋದು ಹೇಳ್ಕೊಡು. ಈಗ ಒಬ್ಬರು ಇಬ್ಬರು ಕೇಳಿದ್ರೆ ಡೈರೆಕ್ಟಾಗಿ ಹೇಳ್ಕೊಡ್ಬೋದಿತ್ತು, ಬಟ್ ಒಂದು 10ರಿಂದ 20 ಜನ ಕೇಳಿದ್ರು ನನಗೆ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಸೊ ಅದಕ್ಕೆ ನಾನು ಯೋಚನೆ ಮಾಡಿ ಈ ಥರ ಒಂದು ವಿಡಿಯೋ ಮಾಡೋಣ ಅಂತ ಶುರು ಮಾಡಿದೆ. ಈಗೇನಾಗಿದೆ, ತುಂಬ ಒಳ್ಳೆ ಅಭಿಪ್ರಾಯ ಬರ್ತಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಬಟ್ ಆದಷ್ಟು ನನ್ನ ಹತ್ರ ನಿಮ್ಮ ಕೋರಿಕೆ ಏನಂದರೆ ಆದಷ್ಟು ಲೈಕ್ ಮಾಡಿ. ಏನಾಗುತ್ತೆ ಅಂದರೆ ನೀವು ಲೈಕ್ ಮಾಡಿದಷ್ಟು ಅದು ಹೆಚ್ಚು ಜನಕ್ಕೆ ಹೋಗುತ್ತೆ. ಹೆಚ್ಚು ಜನಕ್ಕೆ ಹೋದಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ, ನಾನು ಇನ್ನೂ ಒಳ್ಳೆ ಕಂಟೆಂಟ್ ಕೊಡಬಲ್ಲೆ. ಮತ್ತು ಕಮೆಂಟ್ ಮಾಡಿ ನಿಮ್ಗೆ ಏನು ಬೇಕು, ಏನು ಮಾಡ್ಬೇಕು, ನಾನು ನಿಮ್ಗೆ ಈ ಪರ್ಟಿಕ್ಯುಲರ್ ಟಾಪಿಕ್ ಯಾವುದಾದ್ರು ನಿಮ್ಗೆ ಅರ್ಥ ಮಾಡ್ಕೊಬೇಕು ಅನ್ಸುತ್ತಾ ಅದನ್ನು ಕಮೆಂಟ್ ಮಾಡಿ. ಅದು ಇಮಿಡಿಯೇಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡದೇ ಇದ್ರೂ ಅದನ್ನು ನೋಟ್ ಮಾಡಿಕೊಂಡು ಅದು ಯಾವಾಗ ಕರೆಕ್ಟ್ ಟೈಮಿಗೆ ಮಾಡಬೇಕು ಅನ್ಸುತ್ತೋ ಮಾಡ್ತೀನಿ. ಸೊ ಅದೊಂದು. ಮತ್ತು ಶೇರ್ ಮಾಡಿ ಆದಷ್ಟು. ಅದು ಯಾಕಂದರೆ ನಾನು ನನ್ನ ನಾಲೆಡ್ಜು ಎಷ್ಟೇ ಇದ್ರೂ ಅದನ್ನು ಸಿಂಪ್ಲಿಫೈ ಮಾಡಿ ಏನೂ ಗೊತ್ತಿಲ್ಲದೆಯವರಿಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ ಅಕಸ್ಮಾತ್ ಶೇರ್ ಮಾರುಕಟ್ಟೆ ಅಂದರೆ ಏನು ಗೊತ್ತೇ ಇಲ್ಲ, ಅದು ಜೂಜಾಟ ಅಂತ ಅಂದ್ಕೊಂಡು ಸುಮ್ಮನೆ ಇರೋರ್ಗು ಅವರು ಶೇರ್ ಮಾರ್ಕೆಟಿಗೆ ಬರೋ ಥರ ಒಂದು ಕಾನ್ಫಿಡೆನ್ಸ್ ಬರೋ ಥರ ಅವ್ರಿಗೇನು ಅಂತ ತಿಳಿಯೋ ಥರ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ನಾನು ಏನು ಹೇಳಕೊಟ್ಟಿದ್ದೀನಿ ಅಂದರೆ, ಏನೂ ಗೊತ್ತಿಲ್ಲದೆ ಇರೋರು ಇದು ಮಾಡಬೇಕು ಅಂತ ಅನಿಸಿ ಇದರೊಳಗೆ ಬಂದು ಸರಿಯಾಗಿ ಹೂಡಿಕೆ ಮಾಡಿ, ನಷ್ಟ ಮಾಡ್ಕೊಂಡಂಗೆ ಹೂಡಿಕೆ ಮಾಡಿ, ನಷ್ಟ ಮಾಡ್ಕೊಂಡಂಗೆ ಹೂಡಿಕೆ ಮಾಡಬೇಕು ಅನ್ನೋದೇ ನನ್ನ ಗುರಿ. ಆಮೇಲೆ ಏನಾಗ್ತಿದೆ, ಈ ರಾಂಗ್ ಇನ್ಫಾರ್ಮೇಷನ್ ಅನ್ನೋದು ಮಾರ್ಕೆಟಲ್ಲಿ ತುಂಬ ಬರ್ತಿದೆ. ಯಾರಾದರೂ ಬರ್ತಾರೆ, ದುಡ್ಡು ಕೊಡು ಅಂತಾರೆ, ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾರೆ. ನಿಮ್ಮನ್ನು ಏನು ಹೇಳ್ದೇ ಇದ್ದರೆ ಒಂದು, ಆದರೆ ನಿಮಗೆ ತಪ್ಪು ಹೇಳ್ಕೊಡೋದು ಇನ್ನೊಂದು. ನಿಮ್ಗೇನು ಗೊತ್ತಿಲ್ಲದಿದ್ರೆ ಏನು ಮಾಡ್ತೀರಪ್ಪ, ಸುಮ್ಮನೆ ಎದ್ಬಿಡ್ತೀರಾ, ಅದು ಒಂದು. ಆದರೆ ನಿಮಗೆ ಏನೋ ಹೇಳಕ್ಕೆ ಬಂದು ಅದನ್ನು ತಪ್ಪು ಹೇಳ್ಕೊಟ್ಟು ನೀವು ಅದರಿಂದ ಹೂಡಿಕೆ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಲಾಸ್ ಆಗುತ್ತೆ. ಏನು ಗೊತ್ತಿಲ್ಲದೆ ಸುಮ್ಮನೆ ಇದ್ಬಿಟ್ರೆ ಓಕೆ, ಆದರೆ ನಿಮಗೆ ಏನೋ ತಪ್ಪು ಮಾಹಿತಿ ಅರ್ಥ ಮಾಡಿಕೊಂಡು ಅದರಿಂದ ನಷ್ಟ ಮಾಡ್ಕೊಳ್ಳೋದ್ರ ಬದಲು ಸರಿಯಾಗಿ ತಿಳ್ಕೊಂಡು ಮಾಡಿ. ಸೊ ನನ್ನ ಗುರಿ ಇಷ್ಟೇ, ಏನು ಗೊತ್ತಿಲ್ಲದೆ ಇರೋರು ಹೂಡಿಕೆ ಮಾಡಿ ಸಕ್ಸಸ್ ಆಗಬೇಕು. ಇನ್ನೊಂದು ಗುರಿ ಏನಂದರೆ, ತಪ್ಪು ತಿಳುವಳಿಕೆಯಿಂದ ಲಾಸ್ ಮಾಡ್ಕೊಳ್ಳೋದು ಸ್ಟಾಪ್ ಆಗಬೇಕು. ಇದು ಸ್ಟಾಪ್ ಆಗಬೇಕು ಅಂದರೆ ನಾವು ಆಗಿ ಯಾವುದ್ಯಾವುದೋ ಶೇರಿಗೆ ಹಾಕಿ ನಷ್ಟ ಮಾಡ್ಕೊಳ್ಳೋದು, ಅಥವಾ ಶೇರು ಒಂದೇ ಅಲ್ಲ, ಬೇರೆ ಹೂಡಿಕೆಗೂ ಹೋಗೋಣ. ಬಟ್ ಶೇರ್ ಮಾರ್ಕೆಟು ನನ್ನ ಮೇನ್ ಫೋಕಸ್ಸು. ಆದರೆ ಅದರ ಜೊತೆಗೆ ನೀವು ಎಲ್ಲೆಲ್ಲಿ ಹೂಡಿಕೆ ಮಾಡ್ಬೋದು ಅದನ್ನೇ ಹೇಳ್ತಾ ಹೋಗ್ತೀನಿ. ಇಷ್ಟು ಒಂದು. ಮತ್ತು ನೀವು ಬರೋ ಸಂಬಳದಲ್ಲಿ ನೀವು ಯಾವ ಥರ ಸೇವಿಂಗ್ಸ್ ಮಾಡ್ಬೋದು, ಎಷ್ಟು ಶೇರ್ಗೆ ಹಾಕಬೇಕು, ಅದನ್ನು ಆಲ್ರೆಡಿ ಚಿಕ್ಕದಾಗಿ ಹೇಳಿದ್ದೆ. ಡೀಟೇಲಾಗಿ ನೀವೇ ಅದನ್ನು ಯೋಚನೆ ಮಾಡಿ ನಿಮಗೆ ಯಾವುದು ಸರಿ ಹೋಗುತ್ತೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳೋ ಥರ ನಾನು ನಿಮ್ಮನ್ನು ರೆಡಿ ಮಾಡಬೇಕು ಅಂತ. ನಾನು ನಿಮಗೊಂದು ಪ್ಲ್ಯಾನ್ ಕೊಡೋದಲ್ಲ, ನೀವೇ ನಿಮ್ಮ ಪ್ಲ್ಯಾನ್ ಮಾಡ್ಕೊಳ್ಳೋ ಲೆವೆಲ್ಗೆ ಬರಬೇಕು ಅನ್ನೋದೇ ನನ್ನ ಗುರಿ. ಸೊ ಆದ್ದರಿಂದ ನೀವು ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದನ್ನು ನಾನು ಕೇಳಬಾರ್ದು, ಬಟ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಾನು 10-20 ಜನ ಕೇಳಿದ್ರು ಅಂತ ಶುರು ಮಾಡಿದ್ದು, ಬಟ್ ಈಗ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಇದು ಹೆಚ್ಚು ಜನಕ್ಕೆ ಹೋದಷ್ಟು ಏನಾಗುತ್ತೆ, ನಾನು ನನ್ನ ಟೈಮ್ ಫ್ರೀ ಮಾಡಿಕೊಂಡು ನಾನು ವಿಡಿಯೋ ಮಾಡಿ ಜನಕ್ಕೆ ಕೊಡಬೇಕು ಅನ್ನೋ ಮೋಟಿವೇಶನ್ ನನಗೂ ಜಾಸ್ತಿ ಆಗುತ್ತೆ. ಇದರಿಂದ ನಾನು ದುಡ್ಡಿನ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ, ಅದು ನನ್ನ ಶೇರ್ ಇನ್ವೆಸ್ಟಿಂಗಲ್ಲೇ ಬರ್ತಿದೆ. ಸೊ ನನ್ನ ಗುರಿ ಒಂದೇ, ಜಾಸ್ತಿ ಜನ ಸುಮ್ಮನೆ ನಾಲೆಡ್ಜ್ ಇಲ್ದಂಗೆ ಕಳ್ಕೊಳ್ಳೋದ್ರ ಬದಲು ಇನ್ವೆಸ್ಟ್ ಮಾಡಬೇಕು ಅನ್ನೋದೇ ನನ್ನ ಗುರಿ. ಆದ್ದರಿಂದ ನಿಮ್ಮಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ಆದಷ್ಟು ಶೇರ್ ಮಾಡಿ. ನಿಮ್ಗೆ ಯಾರು ಶೇರ್ ಮಾರ್ಕೆಟ್ ಏನೇ ಪ್ರಶ್ನೆಗಳಿದ್ರು, ಸಂದೇಹಗಳಿದ್ರು, ಇದನ್ನು ತಿಳ್ಕೊಬೇಕು ಅಂತ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಥವಾ ನೀವು ಪರ್ಸ್ನಲಿ ನನ್ನನ್ನು ಕೇಳಬೇಕು ಯಾವ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂದರೆ, ಕೆಳಗಡೆ ಇಮೇಲ್ ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ, ನೀವು ನನ್ನ ಕೇಳಿದ್ರೆ ನಾನು ಆದಷ್ಟು ನಿಮಗೆ ಸಹಾಯ ಮಾಡ್ತೀನಿ. ಸೊ ಆದ್ದರಿಂದ ಏನೇ ಡೌಟ್ ಇರಲಿ, ಕ್ವಶನ್ ಇರಲಿ, ಆದ್ದರಿಂದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಮೇಲ್ ID ಮತ್ತು ಫೋನ್ ನಂಬರ್ ಕೊಟ್ಟಿರ್ತೀವಿ. ವಾಟ್ಸಪ್ ಮಾಡ್ಬೋದು, ಮೇಲ್ ಮಾಡ್ಬೋದು, ಅಥವಾ ಕಾಲು ಮಾಡ್ಬೋದು. ಫ್ರೀ ಇದ್ದಾಗ ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ. ಇದಕ್ಕೆ ಯಾವುದೇ ನಾವು ದುಡ್ಡು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಾಗಲಿ, ನಿಮ್ಮ ಹತ್ರ ಇದೊಂದು ಚಾರ್ಜ್ ಮಾಡ್ತೀವಿ ಅನ್ನೋದಾಗಲಿ, ಅಥವಾ ಯಾವುದೇ ಪೇಯ್ಡ್ ಕೋರ್ಸ್ ಆಗಲಿ ಇಲ್ಲ. ನೀವು ಡಿಸ್ಕ್ರಿಪ್ಷನಲ್ಲಿರೋ ನಂಬರು ಮತ್ತು ಮೇಲ್ IDಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ಇದಕ್ಕೆ ನಾವು ಯಾವುದೇ ಚಾರ್ಜ್ ಮಾಡ್ತಾಯಿಲ್ಲ. ಸೊ ಆದ್ದರಿಂದ ನಿಮ್ಗೆ ಏನೇ ಇದ್ರೂ ನಮ್ಮನ್ನು ಫ್ರೀಯಾಗಿ ಕೇಳ್ಬೋದು. ನಾವು ನಮ್ಮ ಟೈಮ್ ಫ್ರೀ ಮಾಡ್ಕೊಂಡು ನಿಮ್ಗೆ ಖಂಡಿತ ಆನ್ಸರ್ ಮಾಡೇ ಮಾಡ್ತೀವಿ. ಸೊ ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವು ಕಮೆಂಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮದೇ ಡೌಟು ಇನ್ನೊಬ್ರಿಗೆ ಇರ್ಬೋದು, ಅವ್ರು ಅದಕ್ಕೆ ಏನೋ ರೆಸ್ಪಾಂಡ್ ಮಾಡ್ಬೋದು. ಅಥವಾ ನನ್ನ ಬಿಟ್ಟು ಯಾರೋ ಒಬ್ಬರು ನನ್ನ ವಿಡಿಯೋ ಕೇಳ್ತಾ ಇರೋರು, ಅರ್ಥ ಆಗಿರೋರು ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು. ಸೊ ನೀವು ಫಸ್ಟ್ ಕಮೆಂಟ್ ಮಾಡಿ. ಹಂಗೂ ನಿಮಗೆ ರೆಸ್ಪಾಂಡ್ 100% ಬಂದೇ ಬರುತ್ತೆ ನಿಮ್ಮ ಕಮೆಂಟ್ಗೆ. ಹಂಗೂ ಬರಲಿಲ್ಲ ಅಂದರೆ ಫೋನ್ ನಂಬರ್, ಇಮೇಲ್ ಇರುತ್ತೆ, ಮೆಸೇಜು ಅಥವಾ ಮೇಲ್ ಹಾಕಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದೇನೇ ಸಂದೇಹ ಇದ್ದರೂ ನಾನು ನಿಮ್ಮ ಸಂದೇಹನ ದೂರ ಮಾಡಲು ಪ್ರಯತ್ನಿಸ್ತೇನೆ. ಸೊ ಈಗ ಇದೆಲ್ಲ ಓಕೆ, ಈಗ ಟಾಪಿಕಿಗೆ ಬಂದ್ಬಿಡೋಣ. ಸೊ ಇವತ್ತಿನ ಟಾಪಿಕ್ ಏನಂದರೆ, ಇವಾಗ ಸುಮ್ಮನೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದೆ ಯಾವ ಥರ ಶೇರ್ ಮಾರ್ಕೆಟ್. 10 ವರ್ಷದ ಮನುಷ್ಯ ಅಂದ್ಕೊಳ್ಳೋಣ, ಅವರು 50 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. 50 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಇನ್ನೂ ಶುರು ಮಾಡಿಲ್ಲ, ಎಲ್ಲೂ ಇನ್ವೆಸ್ಟ್ ಮಾಡಿಲ್ಲ, ಯಾಕೆ ಮಾಡಬೇಕು? ಹಂಗೆ ಇಟ್ಕೊಂಡ್ರೆ ಏನಾಗುತ್ತೆ,
ಏನು ಕಳ್ಕೊತಾರೆ, ಇನ್ವೆಸ್ಟ್ ಮಾಡೋದ್ರಿಂದ ಏನು ಪಡ್ಕೊತಾರೆ. ಸೊ ಅದಕ್ಕೆ ಬರೋಣ. ಇನ್ವೆಸ್ಟಿಂಗಲ್ಲಿ ಎಲ್ಲಿ ಮಾಡೋದು ಆಮೇಲೆ ನೋಡೋಣ. ಎಲ್ಲಿ ಮಾಡೋದು, ಹೇಗೆ ಮಾಡೋದು, ಎಷ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಮಾಡೋದು ಅದು ಮುಂದೆ ತಿಳ್ಕೊತ ಹೋಗೋಣ. ಈಗ ವೈ, ಏನಕ್ಕೆ ನೀವು ಹೂಡಿಕೆ ಮಾಡಬೇಕು. ಓಕೆ, ಯಾರೋ ಒಬ್ಬರು ಹೂಡಿಕೆ ಮಾಡಲ್ಲ ಅಂದ್ಕೊಳ್ಳೋಣ. 30 ವರ್ಷ ಇವಾಗ ಅವರಿಗೆ ಹೂಡಿಕೆ ಮಾಡಲ್ಲ. ಡೋಂಟ್ ಇನ್ವೆಸ್ಟ್. ಅಲ್ಲ, ದೇ ಡೋಂಟ್ ಇನ್ವೆಸ್ಟ್. ಇಫ್ ದೇ ಡೋಂಟ್ ಇನ್ವೆಸ್ಟ್ ಏನಾಗುತ್ತೆ? 30,000 ಸಂಬಳ, ಕ್ಷಮಿಸಿ 50,000 ಸಂಬಳ ಇರುತ್ತೆ. 30,000 ಅದರಲ್ಲಿ ಖರ್ಚಿರುತ್ತೆ ಅಂದ್ಕೊಳ್ಳೋಣ. ಸೊ ಅವರ ಸಂಬಳ ಸ್ಯಾಲ್ರಿ 50,000, 50K ಅಂದರೆ 1000. ಸೊ ಸ್ಯಾಲ್ರಿ ಸಂಬಳ ಬಂದು 50,000, 30,000 ಖರ್ಚಾಗ್ತಿದೆ. ಸೊ ಲೆಫ್ಟ್ ಎಷ್ಟು ಉಳಿದಿರೋದು? 20,000 ಉಳಿದಿದೆ ಅಲ್ವಾ? ಸೊ ಇದನ್ನು ಅವರು ಎಲ್ಲೂ ಬಳಸ್ತಾರೆ. ಬರೀ ನಾನು ಎಲ್ಲೂ ಹಾಕಲ್ಲಪ್ಪ, ಬ್ಯಾಂಕಲ್ಲಿ ಇಡಲ್ಲಪ್ಪ, ನನ್ನ ಮನೆ ಬೀರಲ್ಲಿ ಲಾಕರಲ್ಲಿ ಇಟ್ಕೊತೀನಿ, ಆಯಿತಾ? ಅವಾಗ ಏನಾಗುತ್ತೆ? ಇದ್ರ ಜೊತೆಗೆ ಏನು ಮಾಡೋಣ, ಪ್ರತಿ ವರ್ಷವೂ ಅವ್ರ ಸಂಬಳ 10% ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಅಂದ್ಕೊಳ್ಳೋಣ. ನಾನು ನಿಮಗೆ ಡೀಟೇಲ್ ಕ್ಯಾಲ್ಕುಲೇಷನ್ ತೋರಿಸಲ್ಲ, ನಾನು ಆಲ್ರೆಡಿ ಮಾಡಿರೋ ಪ್ರಕಾರ ಎಷ್ಟು ಬರ್ತಿದೆ ಅನ್ನೋ ಒಂದು ಅಂದಾಜು ಐಡಿಯಾ ಕೊಡ್ತೀನಿ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಬೇಕು. ಬಿಕಾಸ್ ಆ ಕ್ಯಾಲ್ಕುಲೇಷನ್ ನಿಮಗೆ ಅವಶ್ಯಕತೆಯೂ ಇಲ್ಲ. ನಾನು ಡೈರೆಕ್ಟಾಗಿ ಎಂಡ್ ರಿಸಲ್ಟ್ ಹೇಳ್ತೀನಿ ಏನಾಗ್ಬೋದು ಅಂತ. ಸೊ ಈಗ 20,000 ಫಸ್ಟ್ 12 ತಿಂಗಳು ಏನಾಗುತ್ತೆ? 7,40,000 ಉಳಿಯುತ್ತೆ. ನೆಕ್ಸ್ಟು 13ನೇ ತಿಂಗಳಿಂದ ಏನಾಗುತ್ತೆ? 10% ಸಂಬಳ ಜಾಸ್ತಿ ಆಗುತ್ತೆ. ಸೊ ಈ ಥರ ಜಾಸ್ತಿ ಆಗ್ತಾ ಆಗ್ತಾ ಪ್ರತಿ ವರ್ಷಕ್ಕೂ 10% ಸಂಬಳ ಜಾಸ್ತಿ ಆಗ್ತಾ ಹೋಗಿ ಇವರು ತಿಂಗಳಿಗೆ 20,000 ಮಾಡಿಕೊಂಡು ಎಲ್ಲೂ ಹೂಡಿಕೆ ಮಾಡ್ದಲೆ, ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ಹೂಡಿಕೆ ಮಾಡಿದ್ರೆ, ನಾನು ಮನೆ ಬೀರಲ್ಲೇ ಇಟ್ಕೊತೀನಿ ಸ್ವಾಮಿ, ಅಜ್ಜಿ ಕಾಲದ ಥರ ಮನೆ ಬೀರಲ್ಲಿ ಲಾಕರಲ್ಲಿ ಭದ್ರವಾಗಿಲ್ಲ ಉಂಡಿಲಿ ಹಾಕ್ಬಿಟ್ಟು ಈ ಥರ ಎಲ್ಲ ಇಟ್ಕೊತೀನಿ ಅಂದರೆ ಏನಾಗುತ್ತೆ ಗೊತ್ತಾ? ನೀವು ರಿಟೈರ್ಮೆಂಟ್ ಆಗ್ತಿರಲ್ಲ 50 ವರ್ಷ, ಈಗ 2025 ಸ್ವಾಮಿ, ನೀವು ರಿಟೈರ್ ಆಗೋ ವರ್ಷದಲ್ಲಿ 20 ವರ್ಷ ಅಂದ್ಕೊಳ್ಳಿ, 2045. ಆವಾಗ ರೇಟೆಲ್ಲ ಹಿಂಗೆ ಇರ್ತದಾ? 20 ವರ್ಷದಲ್ಲಿ ಎಷ್ಟು ಮೇಲ್ಕೆ ಹೋಗಿರುತ್ತೆ ಬೆಲೆ ಎಲ್ಲ. ಸೊ ಆ ಲೆಕ್ಕಾಚಾರವಾಗಿ ಏನಾಗುತ್ತೆ, ನಾನು ಅಂದಾಜಿನ ಪ್ರಕಾರ ನಿಮ್ಮ ಹತ್ರ 50 ವರ್ಷ ಇವತ್ತು 30 ವರ್ಷದ ಪರ್ಸನ್ನು 50 ವರ್ಷ ಆಗೋ ವರ್ಷದಲ್ಲಿ ಬರೀ 20,000ನ 10% ಸಂಬಳ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಅಂದ್ಕೊಂಡು ಬರೀ ಮನೆ ಬೀರಲ್ಲಿ ಲಾಕ್ ಮಾಡಿಟ್ರೆ ಒಂದು 1.7 2 ಕೋಟಿ ಅವನ ಹತ್ರ ಇರುತ್ತೆ. ಎಲ್ಲಿಗೆ? ರಿಟೈರ್ ಆಗೋ ವರ್ಷದಲ್ಲಿ, ಸರಿನಾ? ಆದರೆ 50 ವರ್ಷಕ್ಕೆ ರಿಟೈರ್ ಆಗಿದವರು ನಾವು ಆಮೇಲೆ ಕೆಲಸ ಮಾಡಲ್ಲಪ್ಪ ಅಂತ ಮನುಷ್ಯ ರಿಟೈರ್ ಆದಮೇಲೆ ಯೂಶ್ವಲಿ ಕೆಲಸ ಮಾಡೋಕ್ಕೆ ಇಷ್ಟ ಇರೋಲ್ಲ. ಸೊ ಅವಾಗ ಏನಾಗುತ್ತೆ, ಈ 2 ಕೋಟಿ ಅವಾಗಿನ ಬೆಲೆಯಲ್ಲಿ ಕೇವಲ ಒಂದು 8ರಿಂದ 10 ವರ್ಷದಲ್ಲಿ ಖಾಲಿ ಆಗೋಗುತ್ತೆ. ಯಾವ ಥರ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನೀವು 30,000 ಖರ್ಚು ಮಾಡಿಕೊಂಡು ನೀವೇನು ಲೈಫ್ ಸ್ಟೈಲ್ ಮಾಡ್ತಿರ್ತೀರ, ಅದೇ 30,000 ಖರ್ಚಿನ ಲೈಫ್ ಸ್ಟೈಲ್ ಮಾಡಿಕೊಂಡ್ರು 8ರಿಂದ 10 ವರ್ಷದಲ್ಲಿ ನೀವು ಸೇವ್ ಮಾಡೋ ಈ 1.7 2 ಕೋಟಿ ಗಾನ್ ಹೋಯ್ತು ಅಲ್ಲಿಗೆ. ನೀವು 60 ವರ್ಷ ಆಗೋಷ್ಟು ಇದೆಲ್ಲ ಹೋಗಿರುತ್ತೆ. 61ನೇ ವರ್ಷದಿಂದ ಏನು ಮಾಡ್ತೀರಾ? ನನಗನ್ಸುತ್ತೆ 99% ಜನ ಇದನ್ನು ಯೋಚನೆ ಮಾಡಿರಲ್ಲ. ಈಗ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನು ಮಾಡಿ. ಸೊ ಏನಾಗುತ್ತೆ, 61 ವರ್ಷದಿಂದ ಏನು ಮಾಡ್ತೀರಾ? ಎಲ್ಲೂ ಹೂಡಿಕೆ ಮಾಡ್ದೇನೆ. ಇದೇ ಸಿನಾರಿಯೋ ಸ್ವಲ್ಪ ಚೇಂಜ್ ಮಾಡ್ತೀನಿ. ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡ್ತೀರಾ, ಅಲ್ಲಿ ಆ್ಯಾವ್ರೇಜಾಗಿ ನಿಮಗೆ ವರ್ಷಕ್ಕೆ 12% ಬರುತ್ತೆ ಅಂದ್ಕೊಳ್ಳೋಣ. ವರ್ಷಕ್ಕೆ 12% ಆ್ಯಾವ್ರೇಜಿಗೆ ಬರುತ್ತೆ. ಸೊ ಆವಾಗ ನೀವು ಏನೂ ಹೂಡಿಕೆ ಮಾಡೋದಲ್ಲೇ 1.72 crore ಬರ್ತಿತ್ತಲ್ಲ, ಅದೇ ವಿತ್ 12% ನೀವು ಅಂದರೆ ಪ್ರತಿ ವರ್ಷವೂ 12% ಬರೋ ಥರ ಹೂಡಿಕೆ ಮಾಡಿ ನಿಮ್ಮ ಸಂಬಳ ನಾರ್ಮಲಿ ಆವಾಗಲೇ ಹೇಳಿದಾಗ 10% ಜಾಸ್ತಿನೂ ಆಗ್ತಾಯಿದ್ದು ಬಂದಾಗ ನಿಮ್ಮ ಕೈಲಿ ಒಂದು 4.5 5 ಕೋಟಿ ಇರುತ್ತೆ ಬೈ ದ ಟೈಮ್ ನೀವು 50 ವರ್ಷ ರೀಚ್ ಆಗೋ ವರ್ಷದಲ್ಲಿ. ಸೊ ಇದೇ ಲೆಕ್ಕದಲ್ಲಿ ಹೇಳೋಣ ಅಂದ್ರೂ ನಿಮಗೆ 2 ಕೋಟಿಗೆ 10 ವರ್ಷ, 8ರಿಂದ 10 ವರ್ಷ ಅಂದರೆ 4.5ರಿಂದ 5 ಕೋಟಿ, 5 ವರ್ಷ ಒಂದು 16ರಿಂದ 20 ವರ್ಷ, 16ರಿಂದ 20 ವರ್ಷ ಇರುತ್ತಾ ಈ ದುಡ್ಡು ಆಗಿನ ಬೆಲೆಗೆ? ಸೊ ಈಗ 50 ವರ್ಷಕ್ಕೆ 70 ವರ್ಷ ಆದಮೇಲೆ ಏನು ಮಾಡ್ತೀರಾ? ಅಥವಾ ನೀವು ನಾನು ಬದುಕಿರೋವರೆಗೂ ಈ 2 ಕೋಟಿ ಅಥವಾ 5 ಕೋಟಿಯಲ್ಲೇ ಬದುಕಬೇಕು ಅಂದರೆ ನೀವು ಈ ಲೈಫ್ ಸ್ಟೈಲ್ಸ್ನ ಕಮ್ಮಿ ಮಾಡ್ಕೊಬೇಕಾಗುತ್ತೆ. ಯಾವತ್ತೂ ನಮ್ಮ ಜೀವನವನ್ನು ಮೇಲಕ್ಕೆ ತಗೊಂಡು ಹೋಗಬೇಕು, ಅವ್ರ ಲೈಫ್ ಸ್ಟೈಲ್ನ ನಾವು ಇಂಪ್ರೂವ್ ಮಾಡ್ಕೊಬೇಕು ಹೊರತು ಡಿಕ್ರೀಸ್ ಮಾಡ್ಕೊಬಾರ್ದು. ಆದರೆ ಇವೆರಡು ನಾನು ಹೇಳ್ತಾ ಇದ್ದೀನಿ. ಬಟ್ ಇಲ್ಲೊಂದು ಪಾಯಿಂಟ್ ಇದೆ, ಏನು ಗೊತ್ತಾ? ನೀವು ಈ ಫಿಗರ್ಸ್ ಯಾವಾಗ ಅಂದರೆ ನೀವು 30,000ದಲ್ಲಿ ಯಾವ ಲೈಫ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀರೋ, ಯಾವ ಕಾರಲ್ಲಿ ಓಡಾಡ್ತಿದ್ದೀರಾ, ಯಾವ ಬಟ್ಟೆ ಹಾಕ್ತಾ ಇರ್ತೀರಾ,
ಅದನ್ನೇ ನೀವು 30-50 ವರ್ಷ ಕೊನೆವರೆಗೂ ಹಾಕೊಳ್ತಾ ಹೋದರೆ ಇದು ವರ್ಕ್ ಆಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಬೇಕು ಅಂದಾಗ ಇದು ವರ್ಕ್ ಆಗಲ್ಲ. 100% ಸಾಲದ ಹೋಗುತ್ತೆ.